ಇನ್ ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸುತ್ತಿರುವರು ಶ್ರೀ ಜ್ಞಾನ ಗಂಗಾ ಪ್ರಿ ಪ್ರೈಮರಿ ಅಂಡ್ ಹೈಸ್ಕೂಲ್ ಇಂಗ್ಲಿಷ್ ಮೀಡಿಯಂ. ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್ NGO ಕಾಲೋನಿ ರಾಯಚೂರು. Next Gen Preschool. Eurokids, India's next gen preschool, making learning fun. John Milton Techno High School, nursery, LKG, UKG and first standard to 10th standard. Address Lingaspur Road, opposite Agriculture University, Raichur. Baldwin Co-Education School, affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ AC ಕ್ಯಾಂಪಸ್, ಪ್ಲೇ ಗ್ರೂಪ್ ನರ್ಸರಿ LKG and UKG. Lingaspur Road near Old Check Post, Raichur. Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. ನಮಸ್ಕಾರ. ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಗೂಳೆ ಹೋಗಿದ್ದ ವಲಸೆ ಕಾರ್ಮಿಕರು 4 ಬಸ್ಗಳಲ್ಲಿ ಜಿಲ್ಲೆಗೆ ಆಗಮನ. ಎಲ್ಲರಿಗೂ ಹೋಮ್ ಕ್ವಾರಂಟೈನ್ಗೆ ರವಾನೆ. ಲಾಕ್ಡೌನ್ ಸಡಿಲಿಕೆ, ಬಟ್ಟೆ ಅಂಗಡಿಗಳನ್ನು ತೆರೆಯಲು ಪೊಲೀಸರ ನಿರ್ಬಂಧ. ಮರಳಿದ ವರ್ತಕರು. ಅಕ್ರಮ ಮದ್ಯ ಮಾರಾಟಕ್ಕೆ ಅಬಕಾರಿ ಇಲಾಖೆ ಅಧಿಕಾರಿಗಳ ಕುಮ್ಮಕ್ಕು. ಅಮಾನತ್ಗೆ ನಾಗಲಿಂಗಸ್ವಾಮಿ ಒತ್ತಾಯ. ಹರಿಜನವಾಡದಲ್ಲಿ ದೇವದಾಸಿ ಮಹಿಳೆಯರಿಗೆ ಆಹಾರ ಧಾನ್ಯ ಕಿಟ್ ವಿತರಣೆ. ಕಷ್ಟಕಾಲದಲ್ಲಿ ಬಡವರ ನೆರವಿಗೆ ಮುಂದಾಗುವುದು ಅಗತ್ಯ. PLಪ್ಪ. NS ಬೋಸರಾಜು ಫೌಂಡೇಶನ್ನಿಂದ ಆಹಾರ ಕಿಟ್ ವಿತರಣೆ. ಫೋಟೋಗ್ರಾಫರ್ಸ್ನಿಂದ ವೃತ್ತಿ ಬಾಂಧವರಿಗೆ ಆಹಾರ ಕಿಟ್ ವಿತರಣೆ. ಕೃಷಿ ಹೊಂಡದಲ್ಲಿ ಬಿದ್ದು ಸಾವನ್ನಪ್ಪಿದ ಬಾಲಕರ ಕುಟುಂಬಕ್ಕೆ ಅಂಬೇಡ್ಕರ್ ಸೇನೆ ನೆರವು. ಜಿಲ್ಲಾಡಳಿತ ಪರಿಹಾರ ನೀಡಲಿ. ವಿಶ್ವನಾಥ್ ಪಟ್ಟಿ. ಮತ್ತು ಹಾವು ಕಚ್ಚಿ ಬಾಲಕ ಸಾವು. ಬೆಂಗಳೂರಿಗೆ ಗೂಳೆ ಹೋಗಿದ್ದ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆ ಸೇರಿ 82 ಜನ ಕೂಲಿ ಕಾರ್ಮಿಕರನ್ನು ಆಯಾ ಗ್ರಾಮಗಳಲ್ಲಿ ಹೋಮ್ ಕ್ವಾರಂಟೈನ್ನಲ್ಲಿ ಇರಲು ಜಿಲ್ಲಾಡಳಿತ ಸೂಚಿಸಿದೆ. ಬೆಂಗಳೂರಿಗೆ ಗೂಳೆ ಹೋಗಿದ್ದ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆ ಸೇರಿ 82 ಜನ ಕೂಲಿ ಕಾರ್ಮಿಕರನ್ನು ಆಯಾ ಗ್ರಾಮಗಳಲ್ಲಿ ಹೋಮ್ ಕ್ವಾರಂಟೈನ್ನಲ್ಲಿ ಇರಲು ಜಿಲ್ಲಾಡಳಿತ ಸೂಚಿಸಿದೆ. ಮಹಾಮಾರಿ ಕೊರೋನಾ ವೈರಸ್ ಹಿನ್ನೆಲೆ ಜಿಲ್ಲೆಯ ಕಾರ್ಮಿಕರು ವಿವಿಧ ಜಿಲ್ಲೆಗಳಲ್ಲಿ ಕೆಲಸಕ್ಕಾಗಿ ಗೂಳೆ ಹೋದವರನ್ನು ಮರಳಿ ಆಯಾ ಗ್ರಾಮಗಳಿಗೆ ಕರೆತರುವ ಕೆಲಸ ಜಿಲ್ಲಾಡಳಿತ ಪ್ರಾರಂಭಿಸಿದೆ. ರಾಯಚೂರು ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಬೆಂಗಳೂರಿಗೆ ಹೋದ ಸುಮಾರು 35 ಜನರನ್ನು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ನಲ್ಲಿ ನಗರಕ್ಕೆ ಸುರಕ್ಷಿತವಾಗಿ ಕರೆತರಲಾಯಿತು. ಬೆಂಗಳೂರಿನ ಕೊಡಗಿನ ಹಳ್ಳಿಯಲ್ಲಿ ಜಿಲ್ಲೆಯ ಎಲ್ಲಾ ಕಾರ್ಮಿಕರು ವಾಸವಾಗಿದ್ದರು. ಸುಮಾರು 4 ಬಸ್ಗಳಲ್ಲಿ ರಾಯಚೂರು ಸೇರಿ ಯಾದಗಿರಿ ಜಿಲ್ಲೆಯವರು ಒಟ್ಟು 82 ಜನರು 4 ಬಸ್ಗಳಲ್ಲಿ ನಗರಕ್ಕೆ ಆಗಮಿಸಿದರು. ಇದರಲ್ಲಿ ಸಿಂಧನೂರು 5, ದೇವದುರ್ಗ 13, ಮಾನ್ವಿ 1, ಪೋತ್ನಾಳ್ 3 ಹಾಗೂ ರಾಯಚೂರು ತಾಲೂಕಿನ ಕೊರ್ತಕುಂದ, ಲಿಂಗನಖಾನ್ ದೊಡ್ಡಿ, ಹುಣಸಿಹಾಳ್ ಹುಡಾ ಗ್ರಾಮಕ್ಕೆ ಸೇರಿದ 8 ಜನರು ಹಾಗೂ ರಾಯಚೂರು ನಗರದ ಜಹೀರಾಬಾದ್ ಬಡಾವಣೆಯ ಒಬ್ಬರು ಸಹ ಬಸ್ನಲ್ಲಿ ನಗರಕ್ಕೆ ಆಗಮಿಸಿದರು. ಬೆಂಗಳೂರಿನಿಂದ ನಗರಕ್ಕೆ ಆಗಮಿಸಿದ ವಲಸೆ ಹೋಗಿದ್ದ ಕಾರ್ಮಿಕರನ್ನು ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಸಹಾಯಕ ಆಯುಕ್ತರಾದ ಸಂತೋಷ್ ಕಾಮಗೌಡ್ ಹಾಗೂ ತಹಸೀಲ್ದಾರ್ ಡಾಕ್ಟರ್ ಹಂಪಣ್ಣ ಮತ್ತು ಪೊಲೀಸರು ಕಾರ್ಮಿಕರ ಸಂಪೂರ್ಣ ವಿವರ ಪಡೆದುಕೊಂಡು ಕ್ವಾರಂಟೈನ್ಗೆ ಒಳಪಡಿಸಿದರು. ಸ್ಥಳಕ್ಕೆ ಸಹಾಯಕ ಆಯುಕ್ತ ಸಂತೋಷ್ ಕಾಮಗೌಡ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.
ಕಾರ್ಮಿಕ ಕುಟುಂಬದ ಸದಸ್ಯರು ಸೇರಿದಂತೆ ಬೇರೆಯವರಿಗೆ ವೈರಸ್ ಹರಡುವುದನ್ನು ತಡೆಯಲು ಮುಂಜಾಗ್ರತಾ ಕ್ರಮವಾಗಿ ಕಾರ್ಮಿಕರ ಮನವೊಲಿಸಿ ಎಲ್ಲ ಗುಳೆ ಹೋದವರನ್ನು ಆಯಾ ಗ್ರಾಮಗಳಲ್ಲಿಯೇ ಕಡ್ಡಾಯವಾಗಿ ಕ್ವಾರಂಟೈನ್ನಲ್ಲಿ ಇರಬೇಕೆಂದು ಸೂಚಿಸಲಾಯಿತು. ಬೆಳಗ್ಗೆ ಬಂದ್ ಮಾಡಿದ್ರೆ ಸಿಕ್ಕ ಅಂಬೇಡ್ಕರ್ ಸರ್ಕಲ್ ಬರಂಗಿಲ್ಲ ಸರ್ ಮುಂದಿನ ವಿಜಯ ಸಾಕಲ್ಲಪ್ಪ ಬಟ್ಟೆ ಅಂಗಡಿ ಯಾರಿಗೆ ಹೋಗಿಲ್ಲ ಲೆಕ್ಕನ ಸಿಗಲ್ಲ ಹ್ಯಾಂಡ್ ಮಾಡಿದ್ಮೇಲೆ ಅವ್ರು ಹೆಂಗಂತ ಹಂಗೆ ಕೇಳಂತಾರೆ ಈಗ ಹೇಳ್ಬೇಕು ಬಿಟ್ಟು ಏನು ಯಾವ ಜವಾಬ್ದಾರಿ ಐದು ಬಸ್ ಅಂತ ಒಂದು ಬಸ್ಸು ಬೇರೆ ದೇವದುರ್ಗ ಯಾದಗಿರಿ ಅವರು ಹೇಳ್ರಿ ಯಾರು ಎಷ್ಟು ಜನ 12 ಹುಡುಗರು ಬರೋದು ಚರ್ಚೆ ಮಾಡ್ತೀವಿ 12 ಹುಡುಗರು 17 ಜನ ದೊಡ್ಡವ್ರ ಮಕ್ಕಳಿಗೆ ಎಲ್ಲ ಸೇರಿ 25 ದಿನ ಟೋಟಲ್ ಆಯ್ತು. ಈ ಗಾಡಿಯಲ್ಲಿ ಹತ್ತಿ ಬಿಡ್ರಿ ಫಸ್ಟ್ ಎನ್ಸ್ಕೊರಿ ಒಂದ್ಸರಿ ತಲೆ ಎನ್ಸ್ಕೊರಿ. ಹಸಿರು ವಲಯದಲ್ಲಿರುವ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಸಡಿಲಿಸಲಾಗಿದ್ದು ಬಟ್ಟೆ ಅಂಗಡಿ ಸೇರಿದಂತೆ ಇತರೆ ಅಂಗಡಿ ವ್ಯಾಪಾರ ನಡೆಸಲು ಜಿಲ್ಲಾಧಿಕಾರಿಗಳು ನಿನ್ನೆಯಷ್ಟೇ ಮಾಹಿತಿ ನೀಡಿದ್ದರು. ಇಂದು ಬೆಳಿಗ್ಗೆ ಅಂಗಡಿಗಳನ್ನು ತೆರೆಯಲು ಆಗಮಿಸಿದ ವರ್ತಕರನ್ನು ಪೊಲೀಸರು ತಡೆದು ಮನೆಗೆ ಹೋಗುವಂತೆ ಸೂಚಿಸಿದ ಘಟನೆ ಜರುಗಿದೆ. ಹಸಿರು ವಲಯದಲ್ಲಿರುವ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಸಡಿಲಿಸಲಾಗಿದ್ದು ಬಟ್ಟೆ ಅಂಗಡಿ ಸೇರಿದಂತೆ ಇತರೆ ಅಂಗಡಿ ವ್ಯಾಪಾರ ನಡೆಸಲು ಜಿಲ್ಲಾಧಿಕಾರಿಗಳು ನಿನ್ನೆಯಷ್ಟೇ ಮಾಹಿತಿ ನೀಡಿದ್ದರು. ಇಂದು ಬೆಳಗ್ಗೆ ಅಂಗಡಿಗಳನ್ನು ತೆರೆಯಲು ಆಗಮಿಸಿದ ವರ್ತಕರನ್ನು ಪೊಲೀಸರು ತಡೆದು ಮನೆಗೆ ಹೋಗುವಂತೆ ಸೂಚಿಸಿರುವ ಘಟನೆ ಜರುಗಿದೆ. ನಗರದ ಮಹಾವೀರ ವೃತ್ತ, ಹರಿಹರ ರಸ್ತೆ, ತೀನ್ಕಂದಿಲ್ ರಸ್ತೆಯಲ್ಲಿ ಲಾಕ್ಡೌನ್ ಸಡಿಲಿಸಿದ್ದರಿಂದ ಕಳೆದೊಂದು ತಿಂಗಳಿನಿಂದ ವ್ಯಾಪಾರ ಸ್ಥಗಿತಗೊಳಿಸಿದ್ದ ವ್ಯಾಪಾರಿಗಳು ಅಂಗಡಿಯನ್ನು ತೆರೆಯಲು ಬಂದಿದ್ದರು. ಆದರೆ ಪೊಲೀಸರು ಅಂಗಡಿಗಳನ್ನು ತೆರೆಯದಂತೆ ತಡೆದಿದ್ದಾರೆ. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಸೂಚನೆ ನೀಡಿದ ನಂತರ ತೆರೆಯಲು ಅವಕಾಶ ನೀಡಲಾಗುತ್ತದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ವರ್ತಕರು ಅಂಗಡಿಗಳ ಮುಂದೆ ನಿಂತು ಅಂಗಡಿ ತೆರೆಯದೆ ಸುಮ್ಮನಾಗಬೇಕಾಯಿತು. ಲಾಕ್ಡೌನ್ ಸಡಿಲಿಕೆಯಿಂದಾಗಿ ಅಲ್ಲಲ್ಲಿ ಅಂಗಡಿಗಳನ್ನು ತೆರೆದು ವ್ಯಾಪಾರಸ್ಥರು ವಹಿವಾಟು ನಡೆಸಿದರು. ಕೆಲವು ಬಜಾರ್ಗಳಲ್ಲಿ ಮಾತ್ರ ವ್ಯಾಪಾರ ಸ್ಥಗಿತಗೊಂಡಿತ್ತು. अरे मुझे मास्क लगाओ आएगा ना ಮದ್ಯದ ವ್ಯಾಪಾರಿಗಳೊಂದಿಗೆ ಶಾಮೀಲಾಗಿ ಅಕ್ರಮ ಮದ್ಯ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡಲು ಕುಮ್ಮಕ್ಕು ನೀಡಿದ ಅಬಕಾರಿ ಉಪ ಆಯುಕ್ತ ಕೆ ಪ್ರಶಾಂತ್ ಕುಮಾರ್ ಹಾಗೂ ಉಪಾಧೀಕ್ಷಕ ಹನುಮಂತಪ್ಪ ಗುತ್ತೇದಾರ ಇವರನ್ನು ಅಮಾನತುಗೊಳಿಸಿ ಸಮಗ್ರ ತನಿಖೆ ನಡೆಸುವಂತೆ ಸಿಪಿಐ ಎಂಎಲ್ ರೆಡ್ ಸ್ಟಾರ್ ಜಿಲ್ಲಾ ಕಾರ್ಯದರ್ಶಿ ಕೆ ನಾಗಲಿಂಗಸ್ವಾಮಿ ಒತ್ತಾಯಿಸಿದರು. ಮದ್ಯದ ವ್ಯಾಪಾರಿಗಳೊಂದಿಗೆ ಶಾಮೀಲಾಗಿ ಅಕ್ರಮ ಮದ್ಯ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡಲು ಕುಮ್ಮಕ್ಕು ನೀಡಿದ ಅಬಕಾರಿ ಉಪ ಆಯುಕ್ತ ಕೆ ಪ್ರಶಾಂತ್ ಕುಮಾರ್ ಹಾಗೂ
ಉಪಾಧೀಕ್ಷಕ ಹನುಮಂತಪ್ಪ ಗುತ್ತೇದಾರ ಇವರನ್ನು ಅಮಾನತುಗೊಳಿಸಿ ಸಮಗ್ರ ತನಿಖೆ ನಡೆಸುವಂತೆ ಸಿಪಿಐ ಎಂಎಲ್ ರೆಡ್ ಸ್ಟಾರ್ ಜಿಲ್ಲಾ ಕಾರ್ಯದರ್ಶಿ ಕೆ ನಾಗಲಿಂಗಸ್ವಾಮಿ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೊರೋನಾ ಹಿನ್ನೆಲೆಯಲ್ಲಿ ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದ್ದರೂ ಅಕ್ರಮ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೆಯುತ್ತಿದೆ. ಅಬಕಾರಿ ಇಲಾಖೆಯಿಂದ ತಪಾಸಣೆ ನಡೆಸಿದಾಗ 6 ಸಣ್ಣ ದೂರರ ಲೋಪ ಕಂಡು ಬಂದಿದ್ದರೂ ಅಲ್ಲಿಯವರೆಗೆ ಪರವಾನಗಿ ರದ್ದುಗೊಳಿಸಿಲ್ಲ. ಅಬಕಾರಿ ಇಲಾಖೆಯಿಂದ ತಪಾಸಣೆ ನಡೆಸಿದಾಗ 6 ಸಣ್ಣ ದುರಾರರ ಲೋಪ ಕಂಡು ಬಂದಿದ್ದರೂ ಇಲ್ಲಿಯವರೆಗೆ ಪರವಾನಗಿ ರದ್ದುಗೊಳಿಸಿಲ್ಲ. ಸಣ್ಣ ದುರಾರರ ವಿರುದ್ಧ ಘೋರ ಪ್ರಕರಣ ದಾಖಲಿಸದೆ ಸೆಕ್ಷನ್ 36 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಇದೇ ರೀತಿ ಧಾರವಾಡ ಜಿಲ್ಲೆಯಲ್ಲಿ ಘೋರ ಪ್ರಕರಣ ದಾಖಲಿಸದೆ ಸೆಕ್ಷನ್ 36 ಅಡಿ ಪ್ರಕರಣ ದಾಖಲಿಸಿದ ಅಲ್ಲಿಯ ಅಬಕಾರಿ ಉಪಾಧೀಕ್ಷಕರನ್ನು ಅಮಾನತುಗೊಳಿಸಲಾಗಿದೆ. ರಾಯಚೂರಿನಲ್ಲಿ ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸಿಂಧನೂರು ವಲಯದಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದ ವಾಹನ ಪತ್ತೆ ಮಾಡಿ ತೇಜ ಎಂಬಾತನ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ವಾಹನ ಮಾಲೀಕನ ವಿರುದ್ಧ ಪ್ರಕರಣ ದಾಖಲಿಸಿಲ್ಲ. ವೀಣಾ ವೈನ್ಸ್ ಮಾಲೀಕನ ರಕ್ಷಣೆ ಮಾಡಲು ಅಬಕಾರಿ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿ ರಕ್ಷಣೆಗೆ ನಿಂತಿದ್ದಾರೆ. ಅಕ್ರಮ ಮದ್ಯ ಸಂಗ್ರಹಿಸಿರುವ ಮಾನ್ವಿ ಕೆಲ ಅಂಗಡಿಗಳ ಮೇಲೆ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆದರೆ ಖರೀದಿ ಮಾಡಿದ ಸ್ಟಾಕ್ ಇಲ್ಲದೆ ಇದ್ದರೂ ದೂರು ದಾಖಲಿಸಿಲ್ಲ. ಜಿಲ್ಲೆ ಸಣ್ಣ ದುರಾರರು ಖರೀದಿಸಿ ಮದ್ಯ ಮತ್ತು ದಾಸ್ತಾನು ಪರಿಶೀಲನೆಯಲ್ಲಿಯೂ ಅಕ್ರಮ ನಡೆದಿದೆ. ಲಿಂಗಸೂಗೂರಿನಲ್ಲಿ ಅಕ್ರಮ ಮದ್ಯ ಸಾಗಣೆ ಪ್ರಕರಣ ನಡೆದರೂ ಬಹಿರಂಗಗೊಳಿಸದೆ ಮುಚ್ಚಿ ಹಾಕಲಾಗಿದೆ. ಮದ್ಯ ಅಂಗಡಿಗಳ ಮಾಲೀಕರು ತಾವೇ ಅಂಗಡಿಗಳನ್ನು ಕಳ್ಳತನ ಮಾಡಿ ಮಾರಾಟ ಮಾಡುತ್ತಿದ್ದರೂ ತಡೆಯುವ ಕೆಲಸವಾಗಿಲ್ಲ. ಮದ್ಯ ಸ್ಟಾಕ್ ಖಾಲಿಯಾಗಿದ್ದರೂ ಅಬಕಾರಿ ಇಲಾಖೆ ಕ್ರಮ ಕೈಗೊಳ್ಳದೆ ಇರುವುದು ಭ್ರಷ್ಟಾಚಾರ ನಡೆದಿರುವ ಸಾಧ್ಯತೆಗಳಿವೆ. ಕಾರಣ ತನಿಖೆ ನಡೆಸಿ ಅಬಕಾರಿ ಇಲಾಖೆ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕೆಂದರು. ದೇಶ ಮತ್ತು ಇಡೀ ಪ್ರಪಂಚ ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದ ತಪ್ಪುತ್ತದೆ. ನಮ್ಮಲ್ಲಿ ಕೂಡ ಒಂದು ಕರ್ನಾಟಕದಲ್ಲಿ ಮತ್ತು ದೇಶದಲ್ಲಿ ಈಗಾಗಲೇ ಲಾಕ್ಡೌನ್ ಘೋಷಣೆ ಮಾಡಿ ಕಳೆದ ತಿಂಗಳು 22ರಿಂದ 1-1.5 ತಿಂಗಳಿಂದ ಲಾಕ್ಡೌನನ್ನು ನಾವು ಪಾಲನೆ ಮಾಡ್ತೇವೆ. ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಯಾವುದು ಸಾಂಕ್ರಾಮಿಕ ರೋಗ ಹೆಚ್ಚಾಗ್ತದ ಅದನ್ನು ಆದಷ್ಟು ಸಂಪೂರ್ಣ ಬಂದ್ ಮಾಡಬೇಕು ಅಂತ ಸರ್ಕಾರದ ಆದೇಶಗಳು ಜಿಲ್ಲಾಧಿಕಾರಿಗಳ ಆದೇಶ ಮಾಡಿದಾಗ ಕೂಡ ರಾಯಚೂರು ಜಿಲ್ಲೆಯಲ್ಲಿ ಬಹಳ ಮುಖ್ಯವಾಗಿ ಬಡವರ ಪಾಲಿಗೆ ಶಾಪವಾಗಿರ್ತಕ್ಕಂಥ ಮದ್ಯ ಮಾರಾಟವನ್ನು ನಡೆಸಿದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ರಾಯಚೂರು ಜಿಲ್ಲೆಯಾದ್ಯಂತ ಕನಿಷ್ಠ 200ಕ್ಕೂ ಹೆಚ್ಚು ಮದ್ಯದ ಅಂಗಡಿಗಳೇನಿದಾವ ಆ ಎಲ್ಲ ಅಂಗಡಿಗಳಲ್ಲಿ ಕೂಡ ಏನು 22ಕ್ಕೆ ಆದೇಶ ಮಾಡಿದ್ದಾರೆ. 21ರಿಂದಲೇ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. 21/3/2020ರಿಂದ ಮುಂದಿನ ಆದೇಶದವರೆಗೆ ಏನಾಗ್ತಾರೆ, ಡಿಸಿಯ ಆದೇಶ ಮಾಡಿದ ಮೇಲೆ ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಲಾಕ್ಡೌನ್ ನಡುವನೇ ಈ ಒಂದು ಮದ್ಯದ ಅಂಗಡಿಗಳನ್ನು ಸೀಲ್ ಡೌನ್ ಮಾಡಿದ್ರು. ಎಲ್ಲ ಸೀಲ್ ಹಾಕಿ ಎಲ್ಲ ಬಂದ್ ಮಾಡಿದ್ರು ಕೂಡ ಸೀಲ್ಗಳನ್ನು ಹೊಡೆದು ಇವತ್ತು ಮದ್ಯ ಮಾರಾಟ ಮಾಡ್ತಕ್ಕಂಥ ಮದ್ಯದ ಅಂಗಡಿ ಮಾಲೀಕರು ಇವತ್ತು 100 ರೂಪಾಯಿ ಬೆಲೆ ಬಾಳುವಂಥ ಮದ್ಯನ 1,000, 1,500, 7,000 ತನಕ ಮಾರಾಟ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿದ್ದು ಎಲ್ಲ ಮದ್ಯದ ಅಂಗಡಿಯವರು ಈ ಲಾಕ್ಡೌನ್ಗಿಂತ ಮೊದಲು ಅತಿ ಹೆಚ್ಚು. ಈ ಸಂದರ್ಭದಲ್ಲಿ ಜಿ ಅಮರೇಶ್, ರವಿ ದಾದಾಸ್, ಯಲ್ಲಪ್ಪ ಉಟಕನೂರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ ಜ್ಞಾನ ಗಂಗಾ ಪ್ರಿ ಪ್ರೈಮರಿ, ಪ್ರೈಮರಿ and high school English medium. Admissions are open. No fashion, no donation. We believe only in quality education. Faculty, syllabus and activity based education, computer lab, smart classes, digital rooms, well trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು ಆರಾಧಿಸು ಜ್ಞಾನ ಗಂಗೆಯು. ವಿಸಿಟ್
ಶ್ರೀ ಜ್ಞಾನಗಂಗಾ ಹೈಸ್ಕೂಲ್ NGO ಕಾಲೋನಿ ರಾಯಚೂರು. ಮೊಬೈಲ್ 9916941389. ನಮ್ಮ ಪ್ರತಿಭಾವಂತರು. India's #1 preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops, even the child lock. Today's kids are smarter. That's why I send Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool, making learning fun. John Milton Techno High School, Nursery, LKG, UKG and 1st standard to 10th standard. Recognized by Government of Karnataka, State and CBSE concept. The right path for IIT, JEE, medical and other competitive exams. IIT and medical foundations start from 6th standard to 9th standard. Olympiads, NSO, NCO, IMO, IEO, NTSE, a concept with difference. Features of our school: computer lab, digital room, science lab, library room, activity room, auditorium room and dance hall. Every 4th Saturday workshop. Techno curriculum activity based education. Music, yoga, art and craft, karate, burden free education. Student teachers ratio 1:25. Admissions are in progress. UKG to 10th standard. Hostel facility 6th standard to 10th standard. For more details, please contact. Address: Lingaskur Road, opposite Agriculture University, Raichur. Mobile number 90351 29938 96322 38227 94495 43549. Baldwin Co-Education School affiliated to ICSC, a unit of Baldwin Methodist Educational Society, Bangalore. Methodist Mission Compound, Rampur Road, Raichuru. Admissions open for pre-nursery to class 10th standard for the academic year 2020-21. Applications are available. Our facilities: good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room, and transportation facilities available. Our school timings: pre-nursery 9 am to 12:10 pm and nursery to 10th standard 9 am to 3:45 pm. For more details, contact Baldwin Co-Educational School, Methodist Mission Compound, Rampur Road, Raichur. Mobile number 944950 9715 94487 63884 and 83100 4869. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.
We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Jolly Kids Play School AC Campus. Admissions open for 2020-21. Playgroup Nursery, LKG and UKG. Few of the highlighting future of program include Spoken English Assembly Activity, Rewards and Recognition, Conversations, Montessori Methodology, Bus Facility from Home, Student Teacher Ratio 1:20. A group of John Milton Techno High School. For more details, please contact address Lingascore Road near Old Check Post, Raichur. Mobile number 903512938, 94495435549. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ Sleep Well Comfort Cell Sense 2.0, Sleep Well Comfort Cell Sense 1.0, Sleep Well Comfort Cell Series 1.0, Sleep Well Comfort Cell Series 2.0. When you go to sleep, the comfort cells get to work. Sleep Well Resting Good, Sleep Well Latex Plus, Sleep Well My Mattress, Sleep Well Umang, Sleep Well Back Support, Spenetic Air Luxury, Sleep Well My Pillows, Sleep Well Back Support, Spenetic Air, available in 14 cm 5.5 thickness. Exchange your old mattress with new one. Exchange offer available. Visit Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಲಾಕ್ಡೌನ್ ನಿಂದ ಅನೇಕ ಕುಟುಂಬಗಳು ಸಂಕಷ್ಟಕ್ಕೆ ಒಳಗಾಗಿದ್ದು ಬಡವರಿಗೆ ನೆರವಾಗುವ ಕಾರ್ಯ ಮಾಡಬೇಕಿದೆ ಎಂದು ನಗರಸಭೆ ಮಾಜಿ ಸದಸ್ಯ ಪಿ ಯಲ್ಲಪ್ಪ ಹೇಳಿದರು. ಲಾಕ್ಡೌನ್ ನಿಂದ ಅನೇಕ ಬಡ ಕುಟುಂಬಗಳು ಸಂಕಷ್ಟಕ್ಕೆ ಒಳಗಾಗಿದ್ದು ಬಡವರಿಗೆ ನೆರವಾಗುವ ಕಾರ್ಯ ಮಾಡಬೇಕಿದೆ ಎಂದು ನಗರಸಭೆ ಮಾಜಿ ಸದಸ್ಯ ಪಿ ಯಲ್ಲಪ್ಪ ಹೇಳಿದರು. ಅವರಿಂದು ನಗರದ ಹರಿಜನವಾಡ ಬಡಾವಣೆಯ ವಾರ್ಡ್ ನಂಬರ್ 19 ಮತ್ತು 20ನೇ ವಾರ್ಡಿನಲ್ಲಿ ದೇವದಾಸಿ ಮಹಿಳೆಯರಿಗೆ ಆಹಾರ ಧಾನ್ಯ ಕಿಟ್ ವಿತರಿಸಿ ಮಾತನಾಡಿದರು. ಸಂಕಷ್ಟದಲ್ಲಿರುವ ಜನರಿಗೆ ನನ್ನ ಕೈಲಾದ ಸಹಾಯ ಮಾಡಿದ್ದೇನೆ. ನಾನು ರಾಜಕೀಯವಾಗಿ ಬೆಳೆಯಲು ಈ ಭಾಗದ ಜನರೇ ಕಾರಣವಾಗಿದೆ. ಅಯ್ಯಪ್ಪ ಸ್ವಾಮಿ ದೀಕ್ಷಾಧಾರಿಗಳು ಮತ್ತು ಸ್ನೇಹಿತರ ಸಹಕಾರದಿಂದ ಬಡವರಿಗೆ ಮತ್ತು ನಿರ್ಗತಿಕರಿಗೆ ನೆರವಿಗೆ ಮುಂದಾಗಿರುವುದಾಗಿ ಹೇಳಿದರು.
ದೇವದಾಸಿ ವಾರ್ಡ್ ನಂಬರು 19, 20 ಎಲ್ಲ ದೇವದಾಸಿಗಳಲ್ಲಿ ವಿಜ್ಞಾಪನೆ ಮಾಡ್ಕೊಂಡಿದ್ದೇನೆ. ನಾನು ಮೊದಲನೇದಾಗಿ ನಾನು ಪದ್ಮ ಟೀಚರ್ ಅವರಲ್ಲಿ ಕೇಳ್ಕೊಂಡಿದ್ದೆ, ಮೇಡಮ್ ಈ ಥರ ಮಾಡ್ಬೇಕಂತಿದ್ದೀನಿ, ನಾನು ಎಲ್ಲ ದೇವದಾಸಿ ಅವ್ರನ್ನೆಲ್ಲರೂ ಕಳಿಸ್ರಿ, ನಾನು ಅವ್ರಿಗೆ ಅಕ್ಕಿ ಆಗಲಿ ನನ್ನ ಕಡೆಯಿಂದ ಏನು ಸಹಾಯ ಆಗ್ತದೆ ಅದು ಮಾಡ್ತೀನಿ ಅಂತಂದು ಕೇಳಿದ ತಕ್ಷಣ ಪಾಪ ಅವರೆಲ್ಲ ಎಲ್ಲರೂ ದೇವದಾಸಿ ಅವರಿಗೆ ಎಲ್ಲರಿಗೂ ತಿಳಿಸಿ ಬನ್ನಿರಿ, ಇಲ್ಲಿ ಮಾಜಿ ನಗರಸಭೆ ಸದಸ್ಯರಾದ ಯಲ್ಲಪ್ಪ ಅವರು ಈ ಥರ ಮಾಡ್ತಾಯಿದ್ದಾರೆ, ಅಲ್ಲಿ ಹೋಗಿ ಅವ್ರು ಏನು ಕೊಡ್ತಾಯಿದ್ರು ಅವ್ರು ತಗೋರಿ ಅಂತ ಅವ್ರು ಭಾಳ ಸಹಕಾರ ಕೊಟ್ಟಿದ್ದಾರೆ. ಮೊನ್ನೆ ಕೂಡ ನಾನು ಪೌರ ಕಾರ್ಮಿಕರಿಗೆ ಪಾದ ಪೂಜೆ ಮಾಡಿ ಅವರಿಗೆ ಕೂಡ ಇದೇ ರೀತಿಯಾಗಿ ಮಾಡಿದ್ದೇನೆ. ಮತ್ತು ಇನ್ನೂ ಕೆಲವು ಸಲ ನಮ್ಮ ವಾರ್ಡ್ ನಂಬರ್ 20ರಲ್ಲಿ ಹೋಗಿ ಅನ್ನ ಪ್ಯಾಕೆಟ್ ಆಗಲಿ, ಆಮೇಲೆ ಕಿರಣ್ ಸಾಮಾನು ಆಗಲಿ, ಎಲ್ಲ ಕೆಲವೊಂದು ಸಮಗ್ರಗಳನ್ನು ನಾನು ಅಲ್ಲಿ ಹಂಚಿದ್ದೇನೆ. ನನಗೆ ಎಲ್ಲರೂ ನನಗೆ ಭಾಳ ನಾನೊಬ್ಬ ಸೇವಕ, ನನ್ನ ಕೈಲಿಂದ ಆದಷ್ಟು ಮಟ್ಟಿಗೆ ನಾನು ಮಾಡ್ತಾಯಿದ್ದೀನಿ. ಅದು ಇನ್ನೂ ಬೇರೆ ರೀತಿಯಿಂದ ನನಗೆ ಭಾಳ ಮಂದಿ ಸಹಕಾರ ಕೊಡ್ತಾ ಇದ್ದಾರೆ. ಅದರಿಂದ ನಾನು ಒಬ್ಬ ಸೇವಕನಾಗಿ ನಾನು ಸೇವೆ ಮಾಡ್ತಾ ಇದ್ದೀನಿ ನಮ್ಮ ವಾರ್ಡಿನಲ್ಲಿ. ಯಾಕಂತಂದರೆ ಈ ಸ್ಥಾನಮಾನಕ್ಕೆ ಬರಬೇಕಂತಂದರೆ ನಮ್ಮ ಅರ್ಜನವಾಡ ಜನರ ಆಶೀರ್ವಾದದಿಂದ ಬಂದಿದ್ದೇನೆ. ಅವ್ರು ಏನಾದರೂ ಋಣ ತೀರಿಸ್ಬೇಕಂತಂದ್ರೆ ನಾನು ಈ ಥರ ಋಣ ತೀರಿಸ್ಬೇಕನ್ನೋ ಒಂದು ಉದ್ದೇಶದಿಂದ ನಾನು ಈ ಸೇವೆ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ಸೇವೆಗಾಗಿ ನಾನು ಇನ್ನೂ ಪ್ರಯತ್ನ ಪಡ್ತೀನಿ. ನಮ್ಮ ಅಯ್ಯಪ್ಪ ಸ್ವಾಮಿ ಟೀಮ್ನವರು ಕೂಡ ನನ್ನಲ್ಲಿ ಭಾಳಷ್ಟು ಅವರು ಹೆಲ್ಪ್ ಮಾಡಿದ್ದಾರೆ. ನಮ್ಮ ಗುರೂಜಿ ಚಂದ್ರಶೇಖರ್ ಅಂತಂದು ಅವರು ಗುಂತಕಲ್ನಲ್ಲಿ ಇದ್ದಾರೆ. ಅವರು ಭಾಳ ಸಹಕಾರ ಮಾಡಿದ್ದಾರೆ. ಅವರು ಅಲ್ಲಿಂದ ನನಗೆ ನೀನು ಆಶೀರ್ವಾದ ಕೊಟ್ಟಿದ್ದಾರೆ, ನೀನು ಏನು ಮಾಡ್ತೀವಿ ಮಾಡು, ನಾನು ನಿಮ್ಮ ಮುಂದೆ ಇರ್ತೀವಿ, ನಮ್ಮ ಅಯ್ಯಪ್ಪ ಭಕ್ತರೆಲ್ಲ ನಿಮ್ಮ ಮುಂದೆ ಇರ್ತೀವಿ ಅಂತ ಅವರು ನನಗೆ ಸಹಕಾರ ಕೊಟ್ಟಿದ್ದಾರೆ. ಒಳ್ಳೆ ರೀತಿಯಿಂದ ಎಲ್ಲ ನನ್ನ ಫ್ರೆಂಡ್ಸ್ ಆಗಲಿ ಅವ್ರಿಗೆ ಇವ್ರಿಗೆ ನಾನೆಲ್ಲರಿಗೂ ಫೋನ್ ಮಾಡಿ ನಂತರ ಈ ಥರ ಮಾಡಬೇಕಾಗಿದೆ, ಇಲ್ಲ ಈ ಥರ ನೀವು ಸಹಕಾರ ಕೊಡ್ರಿ ಹಂಗೆ ಹಿಂಗೆ ಅಂತ ಹೇಳಿದ ತಕ್ಷಣ ಅವ್ರ ಪಾಪ ಅವ್ರಿಗೆ ಏನು ಕೈಲಾದಷ್ಟು ಮಾಡಿದ್ದಾರೆ. ನಾನು ನನ್ನ ಕೈಲಿಂದ ಆಗಿದ್ದಷ್ಟು ನಾನು ಮಾಡಿದ್ದೇನೆ. ಆದರೆ ಪೂರ್ತಿ ನಂದಲ್ಲ, ಇದೆಲ್ಲ ನಮ್ಮ ಫ್ರೆಂಡ್ಸು, ಅಯ್ಯಪ್ಪ ಸ್ವಾಮಿ ಟೀಮ್ದವರು ಅವ್ರದ್ದೆಲ್ಲ ಇದೆ ಸೇವೆ. ನಂದೇನಂತಂದ್ರೆ ನಂದು ಸುಮ್ಮನೆ ಒಬ್ಬ ಸೇವಕನಾಗಿ ಒಂದು ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಎಲ್ಲರೂ ಬಂದಿದ್ದ ಸಲುವಾಗಿ, ಎಲ್ಲ ನಮ್ಮ ದೇವದಾಸಿ ಹೆಣ್ಮಕ್ಳೆಲ್ಲರೂ ಬಂದಿದ್ದ ಸಲುವಾಗಿ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತಾ, ಮತ್ತು ಇದರಲ್ಲಿ ನಮ್ಮ ಶಿವಶಂಕರ್ ಅವ್ರದ್ದು ಕೂಡ ಪಾತ್ರ ಇದೆ. ನಮ್ಮ ವಕೀಲರು ಪ್ರತಿಯೊಂದು ವಿಷಯದಲ್ಲಿ ನನಗೆ ಭಾಳಷ್ಟು ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಪಕ್ಷದಲ್ಲಾಗಲಿ ಅಥವಾ ಬೇರೆ ವಿಷಯದ ಏನಾದ್ರು ಬಂದರೂ ಕೂಡ ಹಣ ನಡೆ ಹಿಂಗೆ ಹಂಗೆ ಇರ್ತಂತ ನನಗೆ ಭಾಳ ಧೈರ್ಯ ಕೊಡೋರು ನಮ್ಮ ಶಿವಶಂಕರ್ ವಕೀಲರು. ಅವ್ರ ಋಣ ಕೂಡ ನನಗೆ ಭಾಳ ಇದೆ. ಆಮೇಲೆ ಪದ್ಮ ಟೀಚರ್ ಅವ್ರಿಗೆ ಭಾಳ 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 ಧನ್ಯವಾದಗಳು ಹೇಳ್ತಾ, ಎಲ್ಲ ದೇವದಾಸಿ ಅವರಿಗೆಲ್ಲರಿಗೂ, ತಾಯಂದಿರಿಗೂ ಹಾಗೂ ಅಕ್ಕಂದಿರಿಗೂ ಎಲ್ಲರಿಗೂ ತಮಗೆ ಧನ್ಯವಾದಗಳು ಹೇಳ್ತಾ, ಬಂದಿಲ್ಲೆಲ್ಲ ಸಹಕಾರ ಮಾಡಿದ ಸಲುವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾರೆ. ಜಿಲ್ಲಾ ಸರ್ಕಾರಿ ವಕೀಲ್ ಎನ್ ಶಿವಶಂಕರ್ ಮಾತನಾಡಿ, ಲಾಕ್ಡೌನ್ ಸಂದರ್ಭದಲ್ಲಿ ದೇವದಾಸಿಯರ ಹಲವು ಕುಟುಂಬಗಳು ಜೀವನ ನಡೆಸಲು ಸಂಕಷ್ಟದಲ್ಲಿ ಇವೆ. ಇವರಿಗೆ ಆಹಾರ ಸಾಮಗ್ರಿಗಳು ವಿತರಣೆ ಮಾಡಿರುವುದು ಶ್ರೇಷ್ಠ ಕೆಲಸವಾಗಿದೆ. ಇಂತಹವರನ್ನು ಗುರುತಿಸಿ ಸಹಾಯ ಮಾಡುವುದು ಅಗತ್ಯವಾಗಿದೆ ಎಂದರು. ಕಾರ್ಯಕ್ರಮ ವಿಶೇಷವಾಗಿ ದೇವದಾಸ ಮಹಿಳೆಯರಿಗೆ ನಮ್ಮ ನಗರಸಭೆ ಮಾಜಿ ಸದಸ್ಯರಾದಂಥ ಯಲ್ಲಪ್ಪ ಅವರು, ನಾಗರಾಜ್, ಶ್ರೀರಾಮ್ ಸರ್, ಅದೇ ರೀತಿಯಾಗಿ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಎಲ್ಲ ಸದಸ್ಯರು ಸೇರಿಕೊಂಡು ದೇವದಾಸಿಯವರಿಗೆ ಆಹಾರ ಸಾಮಗ್ರಿಗಳನ್ನು ವಿತರಣೆ ನೀಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಹೇಳಬಯಸುವುದೇನೆಂದರೆ, ಮೊದಲ ಬಾರಿಗೆ ದೇವದಾಸಿಯವರಿಗೆ ಇಲ್ಲಿ ಒಂದು ಅಕ್ಕಿ ಸಾಮಗ್ರಿಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪ್ರಥಮ ಬಾರಿಗೆ ಯಲ್ಲಪ್ಪನವರಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಅವರನ್ನು ಕರೆಸಿ ಅವರಿಗೆ ನಾವು ನಿಮ್ಮ ಜೊತೆ ಇದ್ದೀವಿ, ಈ ತೊಂದರೆ ಸಂಕಟದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಸದಾ ನಿಂದಿರ್ತೀವೆಂಬ ಸಂದೇಶ ಕೊಡೋ ಸಲುವಾಗಿ ಇವತ್ತೇನು ಅಕ್ಕಿಯನ್ನು ವಿತರಣೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ನಮ್ಮ ಮಾಜಿ ನಗರಸಭೆ ಸದಸ್ಯ ಯಲ್ಲಪ್ಪ ಅವರು ಅವರ ಬೇಕಾಗಿರುವ ಎಲ್ಲ ಸಹಕಾರಗಳನ್ನು ಸಹಾಯವನ್ನು ಮಾಡ್ತಾರೆ ಅಂತ ಈ ಸಂದರ್ಭ ಹೇಳಿ, ಇವತ್ತೇನು ಲಾಕ್ಡೌನ್ ಆಗಿದೆ, ಇಂಥ ಸಂದರ್ಭದಲ್ಲಿ ಮಾನವೀಯತೆ ದೃಷ್ಟಿಯಿಂದ ಏನು ಅಕ್ಕಿ ಸಾಮಗ್ರಿಗಳನ್ನು ನೀಡುವುದು ಒಂದು ಮಹಾನ್ ಕೆಲಸ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಸ್ತೇನೆ. ದೇವದಾಸಿ ಮಹಿಳಾ ವಿಮೋಚನಾ ಸಂಘದ ಅಧ್ಯಕ್ಷೆ ಎಚ್ ಪದ್ಮ ಮಾತನಾಡಿ, ಪಿಂಚಣಿ ಮೇಲೆ ಜೀವನ ಸಾಗಿಸುವ ದೇವದಾಸಿ ಮಹಿಳೆಯರನ್ನು ಗುರುತಿಸಿ ಆಹಾರ ಧಾನ್ಯ ವಿತರಣೆ ಮಾಡಿರುವ ನಗರಸಭೆ ಮಾಜಿ ಸದಸ್ಯ ಪಿ ಯಲ್ಲಪ್ಪನವರ ಕಾರ್ಯವನ್ನು ಶ್ಲಾಘಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ನಮ್ಮ
ರಾಯಚೂರು ಜಿಲ್ಲೆಯಲ್ಲಿ ಮತ್ತು ರಾಯಚೂರು ತಾಲೂಕಿನಲ್ಲಿ ಇವತ್ತೇನು ನಾವು ದೇವದಾಸಿ ಮಹಿಳೆಯರಿಗೆ ಏನು ಇವತ್ತು ಆಹಾರ ವಿತರಣೆಯನ್ನು ಅಂದರೆ ಅಕ್ಕಿ ವಿತರಣೆ ಮತ್ತು ಸಕ್ಕರೆ ದವಸ ಧಾನ್ಯ ವಿತರಣೆಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಗರಸಭೆ ಮಾಜಿ ಸದಸ್ಯರಾಗಿರ್ತಕ್ಕಂಥ ಪಿ ಯಲ್ಲಪ್ಪನವರು, ಅದೇ ರೀತಿಯಾಗಿ ಮತ್ತು ವಕೀಲರಾಗಿರ್ತಕ್ಕಂಥ ಶಿವಶಂಕರ್ ವಕೀಲ್ ಅವರು, ಅದು ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಅವ್ರ ಹೆಸರು ಗೊತ್ತಿಲ್ಲ, ನಾಗರಾಜ್ ಅವರು, ಆಮೇಲೆ ನಾಗರಾಜ್ ಜೂನಿಯರ್ಸು, ಆಮೇಲೆ ಇನ್ನು ಉಳಿದಂಥ ಎಲ್ಲ ಬಂಧು ಬಳಗದವರು ಮತ್ತು ಸಿಬ್ಬಂದಿ ವರ್ಗದವರು, ಅಯ್ಯಪ್ಪ ಸ್ವಾಮಿ ಅವರು ಮತ್ತು ಇನ್ನು ಉಳಿದಂಥ ಎಲ್ಲ ನನ್ನ ಬಂಧುಗಳು ಇವತ್ತು ನಮ್ಮೆಲ್ಲ ದೇವದಾಸಿ ಮಹಿಳೆಯರು ಅಂದರೆ ನಿರ್ಗತಿಕರು, ಅವರಿಗೆ ಎಲ್ಲೋ ಪೆನ್ಷನ್ ಮೇಲೆ ಜೀವನ ಮಾಡ್ತಕ್ಕಂಥ ನಿರ್ಗತಿಕರಿಗೆ ಇವತ್ತು ಅನ್ನವನ್ನು ಇವತ್ತು ಅವರಿಗೆ ದಾನವನ್ನು ಮಾಡಿದ್ದಾರೆ. ನಮ್ಮೆಲ್ಲರ ನಮ್ಮ ದೇವದಾಸಿ ಮಹಿಳೆಯರ ಸಂಘಟನೆಯಿಂದ ಇವತ್ತು ಅವರೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇವರೆಲ್ಲರಿಗೆ ನಮ್ಮ ಇನ್ನೂ ಇವ್ರ ಕಡೆಯಿಂದ ನಮಗೆಲ್ಲ ಸಹಾಯ ಬೇಕಂತ ನಮ್ಮ ದೇವದಾಸಿ ಮಹಿಳೆಯರು ಕೂಡ ಕೇಳ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ಇವರು ಸಪೋರ್ಟು ಸಹಾಯ ಬೇಕಾಗ್ತದೆ. ಇವರೆಲ್ಲರೂ ನಮಗೆಲ್ಲ ಸಹಾಯ ಮಾಡಿದ್ದಕ್ಕಾಗಿ ಇವರೆಲ್ಲರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಕ್ಕಾಗಿ ನಾವೆಲ್ಲರ ಸಂಘಟನೆಯಿಂದ ಇವರಿಗೆ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೀವಿ. ನಾಗರಾಜ್ ರಾಜಲ್ಬಂಡಿ ಮಾತನಾಡಿ, ದೇವದಾಸಿಯರಿಗೆ ಸಹಾಯ ಮಾಡುವುದು ಮಹಾನ್ ಕಾರ್ಯವಾಗಿದೆ. ಇದಕ್ಕೆ ಸದಾ ನಾವು ಸಹಾಯ ಮಾಡುತ್ತೇವೆ ಎಂದರು. ಕೊರೋನಾ ವೈರಸ್ ಮಹಾಮಾರಿಯನ್ನು ಧ್ವಂಸ ಮಾಡಲಿ ಅಂತೇಳಿ ಅಯ್ಯಪ್ಪನ ಪಾದಕ್ಕೆ ನಮ್ಮ ಚಂದ್ರಶೇಖರ್ ಗುರುಸ್ವಾಮಿ ಅವರ ಮುಖೇನ ನಮ್ಮ ಅಯ್ಯಪ್ಪ ತಂಡದವರು ಹಾಗೆಲ್ಲರ ರಾಯಚೂರು ಪರವಾಗಿ ಭಕ್ತಾದಿಗಳ ಪರವಾಗಿ ಅಯ್ಯಪ್ಪನಲ್ಲಿ ಪ್ರಾರ್ಥನೆ ಸಲ್ಲಿಸ್ತೇವೆ. ಮುಂದೆಂದಿಗೂ ಮತ್ತೆ ಇಂಥ ಮಹಾಮಾರಿ ಹುಟ್ಟಬಾರ್ದು, ಈಗಿದ್ದ ಮಹಾಮಾರಿ ನಾಶವಾಗಲಿ ಅಂತೇಳಿ ಎಲ್ಲರೂ ಮನಪೂರ್ವಕವಾಗಿ ಅಯ್ಯಪ್ಪ ಸ್ವಾಮಿಗೆ ಕೇಳ್ತಾ ಇದ್ದೀವಿ. ಇಂದಿಗೂ ನಮ್ಮ ಇಲ್ಲಿ ಅತಿಥಿಯಾಗಿ ಆಗಮಿಸಿದಂಥ ನಮ್ಮ ಶಿವಶಂಕರ್ ಅವರು ಹಾಗೂ ಪದ್ಮಾ ಮೇಡಮ್ ಅವರು ಹಾಗೂ ನಮ್ಮ ಯಲ್ಲಪ್ಪ ಸ್ವಾಮಿಯವರು ನಮ್ಮ ಅಯ್ಯಪ್ಪ ಸ್ವಾಮಿಗಳಿಗೆ ಹಲವಾರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಅಯ್ಯಪ್ಪ ಸ್ವಾಮಿ ಪರಮ ಭಕ್ತರು. ನಾವೆಲ್ಲ ಅಯ್ಯಪ್ಪ ಸ್ವಾಮಿ ದೀಕ್ಷಾರ್ಥಿಗಳು ಯಾವಾಗಲೂ ಯಲ್ಲಪ್ಪಣ್ಣಗೆ ಬೆನ್ನೆಲುಬಾಗಿ ನಿಂತು ಇಂಥ ಕಾರ್ಯಕ್ರಮಗಳಿಗೆ ಸಹಾಯ ಮಾಡ್ತೀವಿ ಅಂತ ಕೋರುತ್ತೇವೆ. ಇಲ್ಲಿ ನಡೆದಂಥ ಎಲ್ಲ ದೇವದಾಸಿಯವರು ಇವತ್ತು ನಮ್ಮ ಯಲ್ಲಪ್ಪ ಅವರು ಕರೆದದಕ್ಕೆ ಬಂದು ಆಹಾರವನ್ನು ಸ್ವೀಕರಿಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಜಟ್ರಾಮ್ ಗೋವಿಂದರಾಜ್, ಎಬಿಐ ಶೇಖರ್ ಮಂಜುಸ್ವಾಮಿ, ಪದ್ಮಯ್ಯ ಸ್ವಾಮಿ, ಬಾಬು ಸ್ವಾಮಿ, ಅಯ್ಯಪ್ಪ ಸಮಿತಿ ಗುರುಸ್ವಾಮಿಗಳಾದ ಚಂದ್ರಶೇಖರ್ ಸ್ವಾಮಿ ಸೂರ್ಯ, ಮಂಜುನಾಥ್, ಆಂಜನೇಯ, ಜಂಬಣ್ಣ, ಕೆ ಭೀಮರೆಡ್ಡಿ, ಚೆನ್ನಪ್ಪ, ನರೇಂದ್ರ, ಗೋಪಾಲ್, ಆನಂದ್, ಚಂದ್ರಶೇಖರ್, ಮಧುಸೂನ್, ತಿಮ್ಮಪ್ಪ ಸೇರಿದಂತೆ ಅನೇಕರಿದ್ದರು. ಇಂದು 29/4/2020 ಈ ಕೊರೋನಾ ಎಂಬ ವೈರಸ್ ಸಮಯದಲ್ಲಿ ಎನ್ಎಸ್ ಬೋಸರಾಜು ಫೌಂಡೇಶನ್ ವತಿಯಿಂದ ಶ್ರೀ ಎನ್ಎಸ್ ಬೋಸರಾಜುರವರ ನೇತೃತ್ವದಲ್ಲಿ ಈ ಭಯಾನಕ ಪರಿಸ್ಥಿತಿಯಲ್ಲಿ ಸಹ ಬಡವರಿಗೆ ನೆರವು ಕೊಡಬೇಕು ಎಂಬ ಉದ್ದೇಶದಿಂದ ಆಹಾರ ಸಾಮಗ್ರಿಗಳ ಕಿಟ್ಗಳನ್ನು ವಡವಟಿ, ಕುರುಬದೊಡ್ಡಿ ಗ್ರಾಮಗಳ ಎಲ್ಲ ಮನೆಗಳಿಗೆ ವಿತರಿಸಲಾಗಿದೆ. ಇದರಂತೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಶಾಸಕರು, ಮಾಜಿ ಶಾಸಕರು, ಚುನಾಯಿತ ಪ್ರತಿನಿಧಿಗಳು, ಮುಖಂಡರು ಸೇರಿದಂತೆ ತಮಗೆ ಸಾಧ್ಯವಾದಷ್ಟು ಸಹಾಯ ಮಾಡಿದ್ದಾರೆ. ಇದೊಂದು ಮಾನವೀಯತೆ ಕೆಲಸ, ಎಲ್ಲರೂ ಕೂಡ ಮುಂದುವರಿಸಿಕೊಂಡು ಹೋಗಬೇಕು ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಮಾಜಿ ಸಂಸದರು ಬಿವಿ ನಾಯಕರವರು ಹೇಳಿದರು. ಅನಾಹುತದಿಂದ ಮತ್ತು ಲಾಕ್ಡೌನ್ನಿಂದ ಬಹಳಷ್ಟು ಈ ದೇಶದಲ್ಲಿ ಹಳ್ಳಿಗಾಡಿನಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗಿರುವಂಥದ್ದು ವಿಚಾರ. ಇವತ್ತು ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಮತ್ತು ಎನ್ಎಸ್ ಬೋಸರಾಜ್ ಸಾಹೇಬರ ಫೌಂಡೇಶನ್ ರಾಯಚೂರು ನಗರದಲ್ಲಿ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಜನಸಾಮಾನ್ಯರಿಗೆ ಅಗತ್ಯ ವಸ್ತುಗಳನ್ನು ಪೂರೈಸುವಂಥ ಕಿಟ್ಗಳನ್ನು ಕೊಡುವಂಥ ಕೆಲಸವನ್ನು ನಮ್ಮ ಎನ್ಎಸ್ ಬೋಸರಾಜ್ ಫೌಂಡೇಶನ್ ವತಿಯಿಂದ ನಮ್ಮ ಹಿರಿಯ ನಾಯಕರಂತ ಎನ್ಎಸ್ ಬೋಸರಾಜ್ ಸಾಹೇಬರ ನೇತೃತ್ವದಲ್ಲಿ ನಾವೆಲ್ಲ ಕಾಂಗ್ರೆಸ್ ನಾಯಕರು, ಶಾಂತಪ್ಪಣ್ಣವ್ರು ಇರ್ಬೋದು, ಬಸವರಾಜ ಇರ್ಬೋದು, ನಮ್ಮ ಜಯಣ್ಣವರು ಇರ್ಬೋದು, ಮಬ್ಬಬ್ಬದ್ದಿ ಇರ್ಬೋದು, ನಮ್ಮ ಕಡಗೂರು ಶರಣಪ್ಪ ಇರ್ಬೋದು, ತಾಯಣ್ಣಾಯಕರು ಇರ್ಬೋದು, ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಆಂಜನೇಯ ಇರ್ಬೋದು, ಎಲ್ಲ ಸೇರಿಕೊಂಡು ಇವತ್ತು ಬಡವರನ್ನು ಮುಟ್ಟಬೇಕು, ಬಡವರ ಮನೆ ಬಾಗಿಲು ನಾವು ಹೋಗಬೇಕು. ಇಂಥ ಒಂದು ವೈರಸ್ ಇದ್ದರೂ ಸಹ ನಾವು ಯಾವುದೂ ವಿಚಾರ ಮಾಡದೆ ನಾವು ಇದು ಒಂದು ಅವಕಾಶ, ಬಡವರು ಸೇವೆ ಮಾಡುವಂಥ ಅವಕಾಶ ನಮಗೆ ಸಿಕ್ಕಿದೆ, ಅದನ್ನು ಸದುಪಯೋಗಪಡಿಸುವ ಉದ್ದೇಶದಿಂದ ನಾವು ಪ್ರತಿ ಗ್ರಾಮಗಳಲ್ಲಿ ಈ ಬಡವರಿಗೆ ಎಲ್ಲ ಮನೆಗಳಿಗೆ ಒಂದೊಂದು ನಮ್ಮ ಕೈಲಾದ ಪಕ್ಷದಿಂದ ಮತ್ತು ನಮ್ಮ ಎನ್ಎಸ್ ಬೋಸರಾಜ್ ಫೌಂಡೇಶನ್ ಸಹಕಾರದಿಂದ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಈ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ, ಒಂದು ರಾಯಚೂರು ಅಂತಲ್ಲ ಎಲ್ಲ ತಾಲೂಕುಗಳಲ್ಲಿ ಜನರಿಗೆ ಜನಸಾಮಾನ್ಯ ಸಹಾಯ ಮಾಡುವಂಥ ಕೆಲಸವನ್ನು ಮಾಡಿ ಯಾವತ್ತೂ ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿದೆ, ಇವತ್ತು ಸಹ ಮುಂದೆ ಸಾಗಿರ್ತದೆ. ಅದಕ್ಕೆ ಇನ್ನು ಮುಂದೆ ಎಲ್ಲರೂ ಸೇರಿಕೊಂಡು ಈ ಒಂದು ನಮ್ಮ ಈ ಕೊರೋನಾ ವಿರುದ್ಧ ನಾವೆಲ್ಲರೂ ಜನಸಾಮಾನ್ಯರಿಗೆ ಆತ್ಮಸ್ಥೈರ್ಯ ತುಂಬುವ ಜೊತೆಗೆ ನಾವೆಲ್ಲರೂ ಯಾವುದೇ ಒಂದು ಹಿಂದೆ ಬರಗಾಲ ಬಂದಾಗ, ಕಷ್ಟ ಬಂದಾಗ
ಊರಿನಲ್ಲಿ ಇರೋಂಥ ಹಿರಿಯ ಮುಖಂಡರಿರ್ಬೋದು, ಅನುಕೂಲಸ್ಥರಿರ್ಬೋದು, ಬಡವರಿಗೆ ಸಹಾಯ ಮಾಡಿ ಒಬ್ಬರೊಬ್ಬರು ಕೈ ಇಡುವಂಥ ಕೆಲಸ ಮಾಡಿದ್ದಾರೆ. ಇಂಥ ಸಮಯದಲ್ಲಿ ಸಹ ನಾವೆಲ್ಲ ಒಕ್ಕಟ್ಟಾಗಿ ಯಾವುದೇ ಜಾತಿ ಧರ್ಮ ಭೇದ ಮಾಡದೆ ಎಲ್ಲರೂ ಸೇರಿಕೊಂಡು ಇದನ್ನು ಎದುರಿಸುವಂಥ ಕೆಲಸ ಮಾಡೋಣ. ಈ ಸಂದರ್ಭದಲ್ಲಿ ಎನ್ಎಸ್ ಬೋಸರಾಜು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಮಾಜಿ ಸಂಸದರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಮುಖಂಡರಾದ ಬಿವಿ ನಾಯಕ್, ಕೆ ಶಾಂತಪ್ಪ, ಜಯಣ್ಣ, ಜಿ ಶಿವಮೂರ್ತಿ, ತಾಯಣ್ಣ ನಾಯಕ್, ರುದ್ರಪ್ಪ ಅಂಗಡಿ, ಅಬ್ದುಲ್ ಕರೀಂ, ಆಂಜನೇಯ ಕುರುಬದೊಡ್ಡಿ, ಯುವ ಮುಖಂಡರಾದ ರವಿ ಬೋಸರಾಜು, ಕೆ ಪಂಪಾಪತಿ, ಬಿ ರಮೇಶ್ ಹಾಗೂ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು. ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಕೊರೋನಾ ಹಿನ್ನೆಲೆಯಲ್ಲಿ ಸಂಕಷ್ಟದಲ್ಲಿರುವ ವೃತ್ತಿ ಬಾಂಧವರಿಗೆ ಆಹಾರ ಕಿಟ್ಗಳನ್ನು ವಿತರಿಸಲಾಯಿತು. ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಕೊರೋನಾ ಹಿನ್ನೆಲೆಯಲ್ಲಿ ಸಂಕಷ್ಟದಲ್ಲಿರುವ ವೃತ್ತಿ ಬಾಂಧವರಿಗೆ ಆಹಾರ ಕಿಟ್ಗಳನ್ನು ವಿತರಿಸಲಾಯಿತು. ನಗರಸಭೆ ಸದಸ್ಯ ಶಶಿರಾಜ್ ಆಹಾರ ಕಿಟ್ ವಿತರಿಸಿದರು. ಕೊರೋನಾ ಹಿನ್ನೆಲೆಯಲ್ಲಿ ಫೋಟೋಗ್ರಾಫರ್ಸ್ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಸೋಸಿಯೇಷನ್ನಿಂದ ನೆರವು ನೀಡುತ್ತಿರುವುದು ಶ್ಲಾಘನೀಯ ಕಾರ್ಯವೆಂದರು. 100 ಕಿಟ್ಗಳನ್ನು ವಿತರಿಸಲಾಗಿದ್ದು, ಇನ್ನು ಉಳಿದವರಿಗೆ 2 ದಿನಗಳಲ್ಲಿ ವಿತರಿಸಲು ಉದ್ದೇಶಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸಂಘದ ರಾಜು ಇಲ್ಲೂರ್, ಶ್ರೀನಿವಾಸ್ ಇನಾಂದರ್, ರಾಮು ನಾಯಕ್, ರಾಜೇಶ್, ಹನುಮೇಶ್, ಅಕ್ಬರ್, ಮಂಜುನಾಥ್, ಅಯ್ಯಪ್ಪ ಪಿಕ್ಲಿಹಾಳ್, ಪ್ರದೀಪ್, ವಿನೋದ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ತಾಲೂಕಿನ ನಾಗಲಾಪುರ ಗ್ರಾಮದಲ್ಲಿ ಕೃಷಿ ಹೊಂಡದಲ್ಲಿ ಬಿದ್ದು ಸಾವನ್ನಪ್ಪಿದ್ದ ಬಾಲಕರ ಮನೆಗೆ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಟ್ಟಿ ಭೇಟಿ ಮಾಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿ ವೈಯಕ್ತಿಕವಾಗಿ 2 ಕುಟುಂಬಗಳಿಗೆ ತಲಾ 5,000 ರೂಪಾಯಿ ನೆರವು ನೀಡಿದರು. ತಾಲೂಕಿನ ನಾಗಲಾಪುರ ಗ್ರಾಮದಲ್ಲಿ ಕೃಷಿ ಹೊಂಡದಲ್ಲಿ ಬಿದ್ದು ಸಾವನ್ನಪ್ಪಿದ ಬಾಲಕರ ಮನೆಗೆ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಟ್ಟಿ ಭೇಟಿ ಮಾಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿ ವೈಯಕ್ತಿಕವಾಗಿ 2 ಕುಟುಂಬಗಳಿಗೆ ತಲಾ 5,000 ರೂಪಾಯಿ ನೆರವು ನೀಡಿದರು. ಗದಾರ ಸೀಮಾಂತರದಲ್ಲಿ ಬರುವ ಜಫಾರ್ ಹುಸೇನ್ ಅವರ ಹಳ್ಳದಲ್ಲಿ ಅನಧಿಕೃತವಾಗಿ ಕೃಷಿ ಹೊಂಡ ನಿರ್ಮಾಣ ಮಾಡಲಾಗಿದ್ದು, ತಂತಿ ಬೆಲೆ ಹಾಕಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ನೀರು ಕುಡಿಯಲು ಹೋದ ನರಸಿಂಹ ಮತ್ತು ವೆಂಕಟೇಶ್ ಎಂಬ ಬಾಲಕರು ಕಾಲು ಜಾರಿ ಬಿದ್ದು ಸಾವನ್ನಪ್ಪಿದ್ದಾರೆ. ನಿರ್ಲಕ್ಷ್ಯ ವಹಿಸಿದ ಹೊಲದ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಬಾಲಕರ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಬೇಕೆಂದು ವಿಶ್ವನಾಥ್ ಪಟ್ಟಿ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಬಂದೆ ನವಾಜ್, ಮಹೇಶ್ ಕುಮಾರ್, ಕುಮಾರಸ್ವಾಮಿ, ಕರೀಂ, ಭೀಮೇಶ್, ಶಿವು, ಗಂಗಾಧರ್ ಸೇರಿದಂತೆ ಅನೇಕರಿದ್ದರು. ಹಾವು ಕಚ್ಚಿ ಬಾಲಕ ಸಾವನ್ನಪ್ಪಿರುವ ಘಟನೆ ಸಿಂಧನೂರು ತಾಲೂಕಿನ ಹನುಮಾನ್ ಕ್ಯಾಂಪಿನಲ್ಲಿ ನಡೆದಿದೆ. ಹಾವು ಕಚ್ಚಿ ಬಾಲಕ ಸಾವನ್ನಪ್ಪಿರುವ ಘಟನೆ ಸಿಂಧನೂರು ತಾಲೂಕಿನ ಹನುಮಾನ್ ಕ್ಯಾಂಪಿನಲ್ಲಿ ನಡೆದಿದೆ. ರಾಜಶೇಖರ್ 8 ವರ್ಷ ಎಂಬ ಬಾಲಕ ಹಾವು ಕಚ್ಚಿ ಸಾವನ್ನಪ್ಪಿದ್ದಾನೆ. ಮನೆಯ ಹೊರಗಡೆ ಬೆಳಿಗ್ಗೆ 5 ಗಂಟೆ ವೇಳೆಗೆ ಜಮೀನಿನಲ್ಲಿ ಮೂತ್ರ ಮಾಡಲು ಹೋದಾಗ ಹಾವು ಕಚ್ಚಿದೆ. ಸಿಂಧನೂರಿನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ ಎಂದು ತಿಳಿದು ಬಂದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗೂಳೆ ಹೋಗಿದ್ದ ವಲಸೆ ಕಾರ್ಮಿಕರು 4 ಬಸ್ಗಳಲ್ಲಿ ಜಿಲ್ಲೆಗೆ ಆಗಮನ. ಎಲ್ಲರಿಗೂ ಹೋಮ್ ಕ್ವಾರಂಟೈನ್ಗೆ ರವಾನೆ. ಲಾಕ್ಡೌನ್ ಸಡಿಲಿಕೆ, ಬಟ್ಟೆ ಅಂಗಡಿಗಳನ್ನು ತೆರೆಯಲು ಪೊಲೀಸರ ನಿರ್ಬಂಧ, ಮರಳಿದ ವರ್ತಕರು. ಅಕ್ರಮ ಮದ್ಯ ಮಾರಾಟಕ್ಕೆ ಅಬಕಾರಿ ಇಲಾಖೆ ಅಧಿಕಾರಿಗಳ ಕುಮ್ಮಕ್ಕು, ಅಮಾನತ್ಗೆ ನಾಗಲಿಂಗಸ್ವಾಮಿ ಒತ್ತಾಯ. ಹರಿಜನವಾಡದಲ್ಲಿ ದೇವದಾಸಿ ಮಹಿಳೆಯರಿಗೆ ಆಹಾರ ಧಾನ್ಯ ಕಿಟ್ ವಿತರಣೆ, ಕಷ್ಟಕಾಲದಲ್ಲಿ ಬಡವರ ನೆರವಿಗೆ ಮುಂದಾಗುವುದು ಅಗತ್ಯ, ಪಿ ಯಲ್ಲಪ್ಪ. ಎನ್ಎಸ್ ಬೋಸರಾಜು ಫೌಂಡೇಶನ್ನಿಂದ ಆಹಾರ ಕಿಟ್ ವಿತರಣೆ.
ಫೋಟೋಗ್ರಾಫರ್ಸ್ನಿಂದ ವೃತ್ತಿ ಬಾಂಧವರಿಗೆ ಆಹಾರ ಕಿಟ್ ವಿತರಣೆ. ಕೃಷಿ ಹೊಂಡದಲ್ಲಿ ಬಿದ್ದು ಸಾವನ್ನಪ್ಪಿದ ಪಾಲಕರ ಕುಟುಂಬಕ್ಕೆ ಅಂಬೇಡ್ಕರ್ ಸೇನೆ ನೆರವು. ಜಿಲ್ಲಾಡಳಿತ ಪರಿಹಾರ ನೀಡಲಿ. ವಿಶ್ವನಾಥ್ ಪಟ್ಟಿ. ಮತ್ತು ಹಾವು ಕಚ್ಚಿ ಬಾಲಕ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಇನ್ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಇನ್ ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ಜ್ಞಾನ ಗಂಗಾ ಪ್ರಿ ಪ್ರೈಮರಿ ಅಂಡ್ ಹೈಸ್ಕೂಲ್ ಇಂಗ್ಲಿಷ್ ಮೀಡಿಯಂ. ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್ ಎನ್ಜಿಒ ಕಾಲೋನಿ ರಾಯಚೂರು. The next gen preschool. Eurokids, India's next gen preschool, making learning fun. John Milton Techno High School, Nursery, LKG, UKG and First Standard to 10th Standard. Address Lingaskur Road, opposite Agriculture University, Raichur. Baldwin Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th Standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್, ಪ್ಲೇ ಗ್ರೂಪ್ ನರ್ಸರಿ LKG and UKG. Lingaskur Road near Old Check Post, Raichur. Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur.